ದಿನಾಂಕ 4/11/2025ರಂದು ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ತೂಬಿನಕೆರೆ ಹತ್ತಿರ ಒಂದು ರಾಬರಿ ಆಗಿದೆ ಅಂತೇಳಿ ಒಬ್ಬರು ಅಬ್ದುಲ್ ಜಲೀಲ್ ಅಂತೇಳಿ ಒಂದು ದೂರನ್ನು ದಾಖಲಿಸ್ತಾರೆ. ಈ ದೂರಿನಲ್ಲಿ ಅವರು ಅಬ್ದುಲ್ ಜಲೀಲ್ ಅವರು ವಿರಾಜಪೇಟೆ ಅವರು ಕೆಂಗೇರಿಯಿಂದ ವಿರಾಜಪೇಟೆಗೆ ಹೋಗಲಿಕ್ಕೆ ಒಂದು ಬಸ್ಸಿಗಾಗಿ ವೇಟ್ ಮಾಡ್ತಾ ಇರುವಾಗ ಅಲ್ಲಿ ಒಂದು ಮಾರುತಿ ಎಕ್ಸ್ಪ್ರೆಸ್ ಅಂತೇಳಿ ಒಂದು ಯೆಲ್ಲೋ ಬೋರ್ಡ್ ಕಾರ್ ಬರ್ತದೆ. ಕಾರ್ ಬಂದು ನೀವು ಎಲ್ಲಿ ಹೋಗ್ತಾ ಇದ್ದೀರಿ ಅಂತ ಕೇಳ್ತಾರೆ. ಆವಾಗ ಇಲ್ಲ, ನಾನು ವಿರಾಜಪೇಟೆಗೆ ಹೋಗು ಬಸ್ಸಿಗೆ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆವಾಗ ಇಲ್ಲ, ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ, ಬರೋದಾದ್ರೆ ಬನ್ನಿ ಅಂತೇಳಿ ಹೇಳ್ತಾರೆ. ಸೊ ಹಾಗಾಗಿ ಆತ ಆ ಒಂದು ಕಾರಿನಲ್ಲಿ ಕುಳ್ಕೊಂಡು ಅಲ್ಲಿಂದ ಬಿಡದಿ ರಾಮನಗರ ಮೂಲಕ ಮಂಡ್ಯದ ಒಂದು ತೂಬಿನಕೆರೆ ಹತ್ರ ಒಂದು ಎಕ್ಸಿಟ್ ತೊಗೋತಾರೆ. ಎಕ್ಸಿಟ್ ತೊಗೊಂಡು ಅಲ್ಲಿ ಆತ ಕೇಳ್ತಾನೆ, ಯಾಕೆ ಇಲ್ಲಿ ಎಕ್ಸಿಟ್ ತೊಗೋತಾ ಇದ್ರಿ ಅಂತೇಳಿ ಕೇಳಿದ್ದಕ್ಕೆ, ಇಲ್ಲ, ಇಲ್ಲಿ ಟೋಲ್ ಅವಾಯ್ಡ್ ಮಾಡಲಿಕ್ಕೆ ಹೋಗ್ತಾ ಇದ್ವಿ ಅಂತೇಳಿ ಹೇಳಿ ಅಲ್ಲಿಂದ ಮುಂದೆ ಕರ್ಕೊಂಡು ಹೋಗಿ ಆತನ ಕುತ್ತಿಗೆಗೆ ಏಕಾಏಕಿ ಹಗ್ಗ ಬಿಗಿದು ಆತನಿಗೆ ನಿನ್ನ ಕಡೆ ಏನು ದುಡ್ಡು ಇದೆಯಲ್ಲ ಕೊಡು ಅಂಥೇಳಿ ಹೆದರಿಸ್ತಾರೆ. ಆ ಒಂದು ಸಂದರ್ಭದಲ್ಲಿ ಆತ ಅವನ ಬಳಿ ಇದ್ದ 4,000 ರೂಪಾಯಿ ದುಡ್ಡು, ಒಂದು ಮೊಬೈಲನ್ನು ಅವರು ಕಿತ್ಕೋತಾರೆ ಮತ್ತು ಆ ಮೊಬೈಲ್ ಪಾಸ್ವರ್ಡನ್ನು ಪ್ಲಸ್ ಫೋನ್ಪೇ ಪಾಸ್ವರ್ಡನ್ನು ಕಿತ್ಕೊಂಡು ಅಲ್ಲಿಂದ 10,000 ರೂಪಾಯಿ ಆತನ ಅಕೌಂಟ್ನಿಂದ IPL ವಿನ್ ಅಂತೇಳಿ ಒಂದು ಬೆಟ್ಟಿಂಗ್ ಖಾತೆಗೆ ವರ್ಗಾವಣೆ ಮಾಡಿಕೊಂಡು ಅಲ್ಲಿಂದ ಆತನನ್ನು ಬಿಟ್ಟು ಪರಾರಿಯಾಗಿ ಹೋಗ್ತಾರೆ. ಪರಾರಿಯಾಗಿ ಹೋದ್ಮೇಲೆ ಆತ ಪೊಲೀಸ್ ಠಾಣೆಗೆ ಬಂದು ಈ ಥರ ಒಂದು ದೂರನ್ನು ಕೊಟ್ಟಿರ್ತಾನೆ. ಸೊ ಈ ದೂರನ್ನು ಆಧರಿಸಿ ಮಂಡ್ಯ DSP ಲಕ್ಷ್ಮೀನಾರಾಯಣ ಪ್ರಸಾದ್ ಅವರ ಒಂದು ಮಾರ್ಗದರ್ಶನದಲ್ಲಿ ತಂಡಗಳು 2-3 ತಂಡಗಳು ಕೆಲಸ ಮಾಡ್ತವೆ. ಮುಖ್ಯವಾಗಿ ಮಂಡ್ಯ ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ಆಗಿದ್ದ ಶಿವಪ್ರಸಾದ್ ಮತ್ತು ಈಗಿನ ಇನ್ಸ್ಪೆಕ್ಟರ್ ಪ್ರಕಾಶ್ ಮತ್ತು ಮಂಡ್ಯ ಈಸ್ಟ್ ಪೊಲೀಸ್ ಠಾಣೆಯ ಶೇಷಾದ್ರಿ ಮತ್ತು ಅವರ ತಂಡ ಈ ಒಂದು ಪ್ರಕರಣದ ಆರೋಪಿತರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿ ತಾಂತ್ರಿಕ ಸಾಕ್ಷ್ಯಾಧಾರಗಳನ್ನು ಅನುಸರಿಸಿ ಒಟ್ಟು 3 ಜನ ಆರೋಪಿತರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಬ್ಬನು ಗೋಕುಲ್ ಅಂತೇಳಿ, ಇನ್ನೊಬ್ಬನು ಕಿರಣ್ ಅಂತೇಳಿ, ಒಬ್ಬನು ಕುಶಾಲ್ ಅಂತೇಳಿ. ಈ 3 ಜನ ಆರೋಪಿತರು, ಅದರಲ್ಲಿ ಕುಶಾಲ್ ಮತ್ತು ಕಿರಣ್ ಎನ್ನುವರು ಬೆಂಗಳೂರಿನ BMS ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 7ನೇ ಸೆಮಿಸ್ಟರ್ನಲ್ಲಿ ಓದ್ತಾ ಇರ್ತಾರೆ. ಇನ್ನೊಬ್ಬ ಆರೋಪಿ ಗೋಕುಲ್ ಅವನ ಬ್ರದರ್ ಸಹಿತ ಅದೇ ಒಂದು ಕಾಲೇಜಿನಲ್ಲಿ ಓದ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಇವರೆಲ್ಲ ಪರಿಚಯ ಆಗಿ ಮೊದಲು ಇವರು ಒಂದು ಓದಿನ ಜೊತೆಗೆ ಒಂದು ಆನ್ಲೈನ್ ಕ್ಯಾಟ್ರಿಂಗ್ ಸರ್ವಿಸನ್ನು ಮಾಡ್ತಾ ಇರ್ತಾರೆ. ತದನಂತರದಲ್ಲಿ ಅದರಿಂದ ಲಾಸ್ ಆದಮೇಲೆ ಈ ಒಂದು ಕೃತ್ಯ ಮಾಡಿರುವುದಾಗಿ ತನಿಖೆಯಲ್ಲಿ ಒಪ್ಕೊಂಡಿರ್ತಾರೆ. ಇದ್ರ ಜೊತೆಗೆ ಇದೇ ಒಂದು ಪ್ರಕರಣದ ತನಿಖೆ ಮಾಡ್ತಾ ಇರುವಾಗ ಇದೇ ಆರೋಪಿತರು ದಿನಾಂಕ 19/10/2025ರಂದು ಶ್ರೀರಂಗಪಟ್ಟಣ ಠಾಣಾ ವ್ಯಾಪ್ತಿಯ ಒಂದು ಕರಿಘಟ್ಟ ಬಳಿಯಲ್ಲಿ ಸಹಿತ ಒಬ್ಬ ಯತೀಂದ್ರ ಅಂತೇಳಿ ಆತನನ್ನು ಕುಳಿಸ್ಕೊಂಡು ಬಂದು ಅದೇ ರೀತಿ ಅವನ ಕಡೆಯಿಂದ ಒಂದು ಐಫೋನ್ ಮತ್ತು 10,000 ರೂಪಾಯಿ ದುಡ್ಡನ್ನು ಅವರು ಒಂದು IPL ವಿನ್ ಅಂತೇಳಿ ಬೆಟ್ಟಿಂಗ್ ಖಾತೆಗೆ ವರ್ಗಾವಣೆ ಮಾಡಿಸಿರೋದು ಸಹಿತ ಕಂಡು ಬಂದಿದ್ದರ ಹಿನ್ನೆಲೆಯಲ್ಲಿ ಆ ಒಂದು ಠಾಣೆಯಲ್ಲಿ ಸಹಿತ ಮತ್ತೊಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಒಟ್ಟು 2 ಪ್ರಕರಣಗಳಲ್ಲಿ ಆರೋಪಿತರನ್ನು ನಾವು ಈಗಾಗಲೇ ಬಂಧಿಸಿ ಹೆಚ್ಚಿನ ಒಂದು ತನಿಖೆ ಮುಂದುವರೆದಿದೆ. 3 ಜನ ನಾನು ಈಗಾಗಲೇ ಹೇಳಿದಾಗೆ, ಇಬ್ಬರು 7ನೇ ಸೆಮಿಸ್ಟರ್ನಲ್ಲಿ, ಒಬ್ಬನು ಕುಶಾಲ್ ಅಂತೇಳಿ ಏರೋಸ್ಪೇಸ್ ಇಂಜಿನಿಯರಿಂಗ್ 7ನೇ ಸೆಮಿಸ್ಟರು, ಇನ್ನೊಬ್ಬನು ಕಿರಣ್ ಅಂತೇಳಿ ಈತ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಇಬ್ಬರು ಒಂದೇ ಕಾಲೇಜಿನಲ್ಲಿ ಓದ್ತಾ ಇರ್ತಾರೆ. ಇವರಿಬ್ಬರ ಜೊತೆಗೆ ಇನ್ನೊಬ್ಬ ಆರೋಪಿತ ಗೋಕುಲ್ ಅಂತೇಳಿ ಆತನ ಬ್ರದರ್ ಒಬ್ಬ ಜೀವನ್ ಅಂತೇಳಿ ಇರ್ತಾನೆ, ಅವನು ಸಹಿತ ಇದೇ ಕಾಲೇಜಿನಲ್ಲಿ ಓದ್ತಾ ಇರ್ತಾರೆ. ಮೊದಲು ಇವರು ಒಂದು ಯಾವುದೋ PGಯಲ್ಲಿ ಇರ್ತಾರೆ. ಅದಾದಮೇಲೆ ಇವರು ಗೋಕುಲ್ ಅನ್ನೋರು ಇವ್ರಿಗೆ ಪರಿಚಯ ಆದಮೇಲೆ ಇವರೆಲ್ಲರೂ ಸೇರಿ ಒಂದೇ ಒಂದು ಅಪಾರ್ಟ್ಮೆಂಟ್ ಬಾಡಿಗೆ ತೆಗೆದುಕೊಂಡು ಅಲ್ಲಿ ವಾಸವಾಗಿರ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಇವರೆಲ್ಲ ಪರಿಚಯ ಆಗಿ ಮುಂದಿನ ದಿನಗಳಲ್ಲಿ ಇಂಥ ಒಂದು ಕೃತ್ಯ ಎಸಗಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅದೇ ಅವರು ಆ್ಯಕ್ಚುಲಿ ಏನೋ ಒಂದು ಆನ್ಲೈನ್ ಕ್ಯಾಟ್ರಿಂಗ್ ಸರ್ವಿಸ್ ಮಾಡ್ತಾಯಿದ್ರು, ಅದರಿಂದ ಸ್ವಲ್ಪ ದುಡ್ಡನ್ನು ಮಾಡ್ಕೊಂಡಿದ್ರು. ಅದಾದ ನಂತರ ಆ ಬಂದಿದ್ದ ದುಡ್ಡನ್ನು ಭಾಳಷ್ಟು ಕಡೆ ಅವರು ಬಡ್ಡಿಯಾಗಿ ಸಾಲ ಕೊಟ್ಟಿದ್ರು ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಬಡ್ಡಿಯಾಗಿ ಸಾಲ ಕೊಟ್ಟಿದ ಮೇಲೆ ಅದು ವಾಪಸ್ ಬರಲಿಲ್ಲ ಅಂಥೇಳಿ ಮತ್ತೆ ಕಡೆ ಬೇರೆ ಕಡೆ ಎಲ್ಲ ಸಾಲ ಮಾಡಿಕೊಂಡು ಆ ಒಂದು ಸಾಲದ ಬಾಧೆಯಿಂದ ಈ ಥರ ಒಂದು ಕೃತ್ಯಕ್ಕೆ ಇಳಿದಿರೋದ್ರ ಬಗ್ಗೆ ತನಿಖೆಯಲ್ಲಿ ತಿಳಿದಿದೆ. ಇವರು ಅದೇ ಈಗ ಬಸ್ ಸ್ಟ್ಯಾಂಡ್ನಲ್ಲಿ ಯಾರೋ ಒಬ್ಬೊಬ್ಬರೇ ದೂರದ ಊರಿಗೆ ಹೋಗ್ತಾ ಇರುವಾಗ
ಅಂಥವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಬಸ್ ಬರದೇ ಇರುವಾಗ ಸೊ ನಾವು ಬರ್ತೀವಿ, ಇದು ನಾವು ಅಲ್ಲಿಗೆ ಹೋಗ್ತಾ ಇದ್ವಿ ಅಂತೇಳಿ ಹೇಳಿ ಅವರನ್ನು ಕರೆದುಕೊಂಡು ಫಸ್ಟು ಡ್ರೈವರ್ ಒಬ್ಬನೇ ಇರ್ತಿದ್ದ, ಮತ್ತು ಅವರು ಒಬ್ಬರೇ ಡ್ರೈವರ್ ಇದ್ದಾಗ ಡೌಟ್ ಬಂದು ಬರದೇ ಇರುವಾಗ ಇನ್ನಿಬ್ಬರು ಅವರ ಪಕ್ಕದವ್ರನ್ನೇ ಕರ್ಕೊಂಬಂದು, ಇಲ್ಲ ಇನ್ನೊಂದು 2 ಸೀಟ್ ಸಿಕ್ಕಿದೆ, ಅವರು ಸಹಿತ ಅಲ್ಲಿಗೆ ಬರ್ತಾ ಇದ್ದಾರೆ, ನೀವು ಬಂದರೆ ನಾವು ಕರ್ಕೊಂಡು ಹೋಗ್ತೀವಿ ಅಂತೇಳಿ ಈ ಥರ ಪುಸಲಾಯಿಸಿ ಅವ್ರನ್ನ ಕರ್ಕೊಂಡೋಗಿ ಡೌಟ್ ಬರದ ರೀತಿಯಲ್ಲಿ ಮಾಡಿ ಈ ಒಂದು ಕೃತ್ಯ ಎಸಗಿದೆ. ಮೋಟಿವ್ ಅದೇ ದುಡ್ಡು ಗಳಿಸ್ಬೇಕನ್ನೋ ಒಂದು ಉದ್ದೇಶದಿಂದನೇ ಇದನ್ನೆಲ್ಲ ಮಾಡಿದೆ. ಮನೆ ಕಡೆ ಎಲ್ಲ ಪರವಾಗಿಲ್ಲ, ಇಬ್ಬರು ಕೋಲಾರ ಟೌನ್ದವರು, ಇನ್ನೊಬ್ಬನು ಮಾತ್ರ ಒಬ್ಬ RV ಕಾಲೇಜ್ ಹಿಂಭಾಗದವರು. ಸೊ ಕೋಲಾರ ಹೌದು. ಸೊ ಸ್ಟೂಡೆಂಟ್ಸ್ ಸ್ವಲ್ಪ ಓದಿನ ಕಡೆ ಲಕ್ಷ್ಯ ವಹಿಸಿ ಓದಿದಲ್ಲಿ ಅವರು ವಿದ್ಯಾಭ್ಯಾಸದಲ್ಲಿ ಮುಂದುವರಿಬೋದು. ಬಟ್ ಭಾಳಷ್ಟು ಸ್ಟೂಡೆಂಟ್ಸು ಓದಿನಲ್ಲಿ ಚೆನ್ನಾಗಿ ಓದೋದಿಲ್ಲ, ಬೇರೆ ಬೇರೆ ಎಲ್ಲ ಚಟಗಳ ಮಾಡಿಕೊಂಡು ಸಾಲಾಗೆಲ್ಲ ಮಾಡಿಕೊಂಡು ಈ ಥರ ಬೇರೆ ಬಿಸ್ನೆಸ್ ಮಾಡ್ತೀವಿ ಅಂತೇಳಿ ದಾರಿ ತಪ್ಪಿ ಇಂಥ ಒಂದು ಘಟನೆಗಳಿಗೆ ಕಾರಣರಾಗ್ತಾ ಇರೋದು ಒಂದು ಕಳವಳಕಾರಿ ಸಂಗತಿ ಅಂತ ಹೇಳ್ಬೋದು. ಇದು ಒಂದು ಆ್ಯಕ್ಚುಲಿ ಒಬ್ಬರು ಉಸ್ಮಾನ್ ಅಂತೇಳಿ ಡೆಲ್ಲಿ ಮೂಲದವರು, ಅವ್ರದ್ದು ಕಾರನ್ನು ಓಲಾ ಮತ್ತು ಊಬರ್ ಆ ಒಂದು ಕಂಪ್ನಿಗಳಿಗೆ ಓಡಿಸ್ತಾ ಇರ್ತಾರೆ. ಸೊ ಆ ಒಂದು ಓಡಿಸ್ತಾ ಇರುವಾಗ ಈ ಥರ ಮಾಡಿದರೆ ನಾವು ದುಡ್ಡು ಮಾಡ್ಬೋದು ಅಂತೇಳಿ ಒಂದು ಅವರಲ್ಲಿ ತಲೆಯಲ್ಲಿ ಹೊಳೆದು ಮುಂದಿನ ದಿನಗಳಲ್ಲಿ ಇಂಥ ಒಂದು 2 ಪ್ರಕರಣಗಳಿಗೆ ಕಾರಣರಾಗಿದೆ.